ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ RK ವ್ಲಾಗ್ಸ್. It's all about humanity. About humanity. ಸೊ ನಾವಿವತ್ತು ರಿವ್ಯೂ ಮಾಡೋಕ್ಕೆ ಬಂದು ಹ್ಯುಂಡೈ ಎಕ್ಸ್ಟರು ನೈಟ್ ಎಡಿಷನು. ಸೊ ನಾವು ಫ್ರಂಟ್ ಲುಕ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಎಕ್ಸ್ಟರ್ ಬ್ಯಾಡ್ಜಿಂಗ್ನ ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ದಾರೆ, ವಿತ್ ಲೋಗೋನು ಅಷ್ಟೇ ಬ್ಲ್ಯಾಕ್ ಕ್ರೋಮ್ ಫಿನಿಷಲ್ಲಿ ಬರ್ತಾಯಿತ್ತು ಪ್ರೀವಿಯಸಲ್ಲಿ. ನೈಟ್ ಎಡಿಷನ್ಗೆ ನಿಮಗೆ ಬ್ಲ್ಯಾಕ್ ಇದರಲ್ಲಿ ಬರುತ್ತೆ. ಹಾಗೆ DRL ನೋಡಿದ್ರೆ ನಿಮಗೆ H ಟೈಪ್ DRL ಬರುತ್ತೆ, ವಿತ್ ಇಂಡಿಕೇಟರು ಇಂಟಿಗ್ರೇಟ್ ಆಗಿದೆ. ಹಾಗೆ ಬೇಸಲ್ಲಿ ಬರೋದಾದರೆ ನಿಮಗೆ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ ಸಿಗುತ್ತೆ ನೋಡ್ತಾ ಇರೋದು. ಹಾಗೆ ಫ್ರಂಟಲ್ಲಿ ನಿಮಗೆ ರೆಡ್ ಕಲರ್ ಕ್ಲಾಡಿಂಗ್ ಕೊಟ್ಟಿದ್ದಾನೆ, ಅದು ನೈಟ್ ಎಡಿಷನ್ಗೆ ಲುಕ್ ಆಗಿರಲಿ ಅಂತ. ವಿತ್ತು ನೋಡ್ತಾ ಇರ್ಬೋದು ಗ್ರಿಲ್ ಯಾವ ರೀತಿ ಇದೆ ಅಂತ, ವಿತ್ ಗ್ಲಾಸಿ ಲುಕ್ಕಲ್ಲಿ ಗ್ಲಾಸಿ ಬ್ಲ್ಯಾಕಲ್ಲಿ ಗ್ರಿಲ್ ಇದೆ. ವಿತ್ತು ಫ್ರಂಟ್ ಬಂಪರಲ್ಲಿ ನಿಮಗೆ ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿದ್ದಾನೆ ಬಂಪರ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇಂಜಿನ್ ಸ್ಪೆಸಿಫಿಕೇಷನ್ ನೋಡೋದಾದರೆ 1200cc ಇಂಜಿನ್ ಸಿಗುತ್ತೆ, ವಿತ್ ನಿಮಗೆ ಕೆ 1.2 ಅಂತ ಬರುತ್ತೆ, ವಿತ್ ನಿಮಗೆ ಕಾಪಾ ಇಂಜಿನು ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು ವಿತ್ ಪವರ್ ಬಂದು 83 PS ವಿತ್ ಅಟ್ 6000 RPM. ಹಾಗೆ ಟಾರ್ಕ್ ಬಂದು 113 Nm, 4000 RPM. ವಿತ್ ನಿಮಗೆ ಪ್ರೈಸ್ ಬರೋದಾದರೆ ನೀವು ನೋಡ್ಬೋದು, ಇದು 6.12 ಲ್ಯಾಕ್ಸಿಂದ ಸ್ಟಾರ್ಟ್ ಆಗಿ 10.42ವರೆಗೂ ಬರುತ್ತೆ ಟಾಪ್ ಎಂಡು ಎಕ್ಸ್-ಶೋರೂಮ್ ಪ್ರೈಸು. ಹಾಗೆ ನೀವು ಸೈಡಲ್ಲಿ ನೋಡೋದಾದರೆ ಸೈಡ್ ಇದು ಬಂದು ಕ್ಲಾಡಿಂಗ್ ಬಂದರೆ ನಿಮಗೆ ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿದ್ದಾರೆ, ವಿತ್ ಬಂಪರ್ಸಲ್ಲಿ ನೋಡ್ಬೋದು. ಹಾಗೆ ಟೈರ್ ಸೈಜ್ ಬಂದರೆ ನಿಮಗೆ 175, 65, R15 ಇಂಚ್ ಅಲಾಯ್ ವೀಲ್ ಬರುತ್ತೆ ನಿಮಗೆ. ವಿತ್ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಇದರಲ್ಲೇ ಅಲಾಯ್ ಕೊಟ್ಟಿದ್ದಾರೆ. ಹಾಗೆ ಫ್ರಂಟಲ್ಲಿ ಡಿಸ್ಕ್ ಮತ್ತು ರಿಯರ್ಸಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ. ಹಾಗೆ ಸೈಡ್ ವಿತ್ ಕ್ಲಾಡಿಂಗ್ ಬರೋದಾದ್ರೆ ನೋಡ್ತಾ ಇರ್ಬೋದು ಇಲ್ಲಿ ಮ್ಯಾಟ್ ಫಿನಿಶ್ ವಿತ್ ಗ್ಲಾಸಿ ಲುಕ್ಕಲ್ಲಿ ಕೊಟ್ಟಿದ್ದಾರೆ, ಇದು ಕ್ಲಾಸಿಯಾಗಿ ಕಾಣ್ತಿದೆ ಅಂತ ಹೇಳ್ಬೋದು. ಹಾಗೆ ಇಂಡಿಕೇಟರ್ ಬರೋದಾದರೆ ವಿತ್ ಓವರ್ ವೇಮ್ ಆಟೋ ಅಡ್ಜಸ್ಟಬಲ್ ಓವರ್ ವೇಮ್ ಕೊಟ್ಟಿದ್ದಾರೆ, ವಿತ್ ನೋಡ್ಬೋದು ಡ್ಯೂಯಲ್ ಟೋನಲ್ಲಿ. ಇದರಲ್ಲಿ ಏನಂದರೆ ಬಾಡಿ ಕಲರ್ ಓವರ್ ವೇಮು ವಿತ್ ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಹಾಗೆ ಸೈಡ್ ಇಂಡಿಕೇಟರ್ ಕೂಡ ಮೌಂಟ್ ಆಗಿದೆ. ಹಾಗೆ ನಿಮ್ಗೆ ಸೈಡಲ್ಲಿ ಬರೋದಾದರೆ ರೂಫ್ ರೈಲ್ಸು ಅಷ್ಟೇ ನೋಡ್ತಾ ಇರ್ಬೋದು. ರೂಫ್ ರೈಲ್ಸು ಲುಕ್ಕಾಗಿ ಬರಲಿ ಅಂದ್ಬಿಟ್ಟು ರೂಫ್ ರೈಲ್ಸ್ ಕೂಡ ಕೊಟ್ಟಿದ್ದಾರೆ, ವಿತ್ ಅದು ಕೂಡ ನಿಮಗೆ ಬ್ಲ್ಯಾಕಲ್ಲೇ ಬರುತ್ತೆ. ನಿಮಗೆ ಯಾವುದೇ ಕಲರ್ ತೊಗೊಂಡ್ರು ನಿಮಗೆ ಅದು ಬ್ಲ್ಯಾಕಲ್ಲಿ ಬರುತ್ತೆ. ಹಾಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು ನಿಮಗೆ 37 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ. ಹಾಗೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದರೆ 185 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು. ಮತ್ತು ನಿಮ್ಮ ಕ್ಲಾಡಿಂಗಲ್ಲೂ ಅಷ್ಟೇ ತುಂಬ ಡಿಸೈನ್ ಆಗಿದೆ, ಕ್ಲಾಸಿಯಾಗಿದೆ ಲುಕ್ಕು ಅಂತ ಹೇಳ್ಬೋದು. ಹಾಗೆ ನಿಮಗೆ ರಿಯಲ್ ಪ್ರೊಫೈಲ್ ನೋಡೋದಾದರೆ ನೀವು ರಿಯರ್ ಡಿಫಾಗರ್ ಕೊಟ್ಟಿದ್ದಾರೆ, ಇದರಲ್ಲಿ ವೈಪರ್ ಸಿಗೋದಿಲ್ಲ ನಿಮಗೆ. ವಿತ್ ಬ್ಯಾಡ್ಜಿಂಗ್ ಕೂಡ ನಿಮಗೆ ಕ್ರೋಮ್ ಮ್ಯಾಟ್ ಬ್ಲ್ಯಾಕ್ ಫಿನಿಷಲ್ಲಿ ಸಿಗುತ್ತೆ. ವಿತ್ ನೋಡ್ತಾ ಇರ್ಬೋದು ಇದು ಗ್ಲಾಸಿ ಲುಕ್ಕಲ್ಲಿ ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ಇಲ್ಲಿ ರಿಯರ್ ಸೈಡಲ್ಲಿ ಅಷ್ಟೇ ಫ್ರಂಟಲ್ಲಿ ಏನು ಒಂದು ರೆಡ್ ಸ್ಟ್ರೈಪ್ ಕೊಟ್ಟಿದ್ರು ಅದೇ ಥರ ರಿಯರಲ್ಲಿ ಸಿಗುತ್ತೆ. ವಿತ್ ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಬ್ಯಾಡ್ಜಿಂಗ್ ಕೂಡ ನಿಮಗೆ ಬ್ಲ್ಯಾಕ್ ಫಿನಿಷಲ್ಲಿ ಸಿಗುತ್ತೆ. ಹಾಗೆ ನಿಮಗೆ ನೈಟ್ ಎಡಿಷನ್ ಆಗಿರೋದ್ರಿಂದ ನಿಮಗೆ ನೈಟ್ ಎಡಿಷನ್ ಅನ್ನೋದು ಒಂದು ಬ್ಯಾಡ್ಜಿಂಗ್ ಕೂಡ ಸಿಗುತ್ತೆ. ಮತ್ತು ರಿಯರ್ ಟೈಲ್ ಲ್ಯಾಂಪ್ ನೋಡ್ಬೋದಾಯಿತು ನೀವು, ಎಚ್ ಟೈಪಲ್ಲಿ ರಿಯರ್ ಟೈಲ್ ಲ್ಯಾಂಪ್ ಸಿಗುತ್ತೆ, ವಿತ್ ಇಂಡಿಕೇಟರು ಮತ್ತು ರಿವರ್ಸ್ ಲ್ಯಾಂಪು ವಿತ್ ಟೈಲ್ ಲ್ಯಾಂಪ್ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಹಾಗೆ ನಿಮಗೆ ಇದರಲ್ಲಿ ಸ್ಟ್ಯಾಂಡರ್ಡ್ ಆಗಿ 6 ಏರ್ ಬ್ಯಾಗ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ವಿತ್ ನಿಮಗೆ ರಿಯರ್ ಬಂಪರ್ ನೋಡೋದಾದರೆ ರಿಯರ್ ಬಂಪರ್ ನಿಮಗೆ ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿದ್ದಾರೆ, ವಿತ್ ರಿಫ್ಲೆಕ್ಟರ್ಸ್ ನೋಡ್ಬೋದು. ಹಾಗೆ ರಿಯರ್ ಸೆನ್ಸರ್ ಕೂಡ ಸಿಗುತ್ತೆ, ನೀವು ನೋಡ್ತಾ ಇರ್ಬೋದು ರಿಯರ್ ಸೆನ್ಸರ್ 2 ಸೆನ್ಸರ್ಸ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ನಿಮಗೆ ರಿಯರ್ ಸ್ಪಾಯ್ಲರ್ ಕೂಡ ನಿಮಗೆ ಕಂಪ್ನಿ ಕಡೆಯಿಂದನೇ ಕೊಡ್ತಾರೆ, ವಿತ್ ನಿಮಗೆ ಸ್ಟಾಪ್ ಲ್ಯಾಂಪು ಕೂಡ ನಿಮಗೆ ನೋಡ್ಬೋದು ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ವಿತ್ ನಿಮಗೆ ಶಾರ್ಪಿನ್ ಆ್ಯಂಟೆನಾ ಕೂಡ ಆಪ್ಷನ್ಸಲ್ಲಿ ಬರುತ್ತೆ ನಿಮಗೆ ನೈಟ್ ಎಡಿಷನಲ್ಲಿ. ಹಾಗೆ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ರಿವರ್ಸ್ ಕ್ಯಾಮ್ರಾ ಯಾವ ರೀತಿ ಕೊಟ್ಟಿದ್ದಾನೆ ಅಂತ. ಸ್ವಲ್ಪ ಡೀಪಾಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ, ಬಟ್ ಅದು ಅಷ್ಟೊಂದು ಇದಾಗಿ ಗೊತ್ತಾಗೋದಿಲ್ಲ ನೋಡ್ತಾ ಇರ್ಬೋದು. ಹಾಗೆ ನೀವು ಬೂಟ್ ಸ್ಪೇಸ್ ನೋಡೋದಾದರೆ 391 ಲೀಟರ್ಸು ಬೂಟ್ ಸ್ಪೇಸ್ ಸಿಗುತ್ತೆ. ವಿತ್ ನೋಡ್ಬೋದು ಯಾವ ರೀತಿ ಇದೆ ಅಂತ ಬೂಟ್ ಸ್ಪೇಸ್ ಕೂಡ. ನಿಮಗೆ ಸ್ಪೇರ್ ವೀಲ್ ಕೂಡ ಒಂದು ಇಂಚ್ ಕಮ್ಮಿ 14 ಇಂಚ್ ಸ್ಪೇರ್ ವೀಲ್ ಸಿಗುತ್ತೆ. ಇದು ಅಲೈ ವೀಲ್ ಸಿಗೋಲ್ಲ, ಇದು ನಾರ್ಮಲ್ ಸಿಗುತ್ತೆ ಅಂತ ಹೇಳ್ಬೋದು. ವಿತ್ ಟೂಲ್ಸ್ ಕಿಟ್ ಕೂಡ ಕೊಟ್ಟಿದ್ದಾರೆ ರಿಯರ್ ಸೈಡಲ್ಲಿ. ಹಾಗೆ ಇದರಲ್ಲಿ ಲೈಟ್ ಗಿಟ್ ಏನೂ ಆಪ್ಷನ್ಸ್ ಕೊಟ್ಟಿಲ್ಲ. ವಿತ್ ಪಾರ್ಸಲ್ ಟ್ರೇ ಒಂದು ನಿಮಗೆ ಕೊಟ್ಟಿದ್ದಾರೆ. ಸೊ ನೀವು ಕಿಯೋ ಆಪ್ಷನ್ಸ್ ಬರೋದಾದರೆ ನಿಮಗೆ ಒಂದು ಲಾಕು ಅನ್ಲಾಕು ಮತ್ತು ಡಿಕ್ಕಿ ಬೂಟ್ ಓಪನ್ ಆಪ್ಷನ್ಸ್ ಒಂದು ಕೀ ಕೊಡ್ತಾರೆ, ಮತ್ತು ಒಂದು ಈ ಥರ ನಾರ್ಮಲ್ ಕೀ ಕೊಡ್ತಾರೆ. ನೀವು ನೋಡ್ಬೋದು ಇದರಲ್ಲಿ ಬಂದು ನಿಮಗೆ ಏನು
ಕೀಲೆಸ್ ಎಂಟ್ರಿ ಸಿಗೋದಿಲ್ಲ. ವಿತ್ ಕೀನೇ ಲಾಕ್ ಆ್ಯಂಡ್ ಅನ್ಲಾಕ್ ಓಪನ್ ಮಾಡಿಬಿಟ್ಟು ಎಂಟ್ರಿ ಸಿಗೋದು. ಹಾಗೆ ಇಂಟೀರಿಯರ್ ಯಾವ್ಯಾವ ರೀತಿ ಇದೆ ಅಂತ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ಸೊ ನಿಮಗೆ ಡೋರ್ ಫಿನಿಷಲ್ಲಿ ಬರೋದಾದ್ರೆ ನಿಮಗೆ ಫುಲ್ಲು ಬ್ಲ್ಯಾಕಲ್ಲೇ ಕೊಟ್ಟಿದ್ದಾರೆ ಇಂಟೀರಿಯರ್ ಅಂತ ಹೇಳ್ಬೋದು. ವಿತ್ ನೀವು ನೋಡ್ತಾ ಇರ್ಬೋದು ಲಾಕ್ ಆ್ಯಂಡ್ ಅನ್ಲಾಕ್ ಕೀನೂ ಅಷ್ಟೇ ಡಾರ್ಕ್ ಗ್ರೇ ಕಲರಲ್ಲಿ ಗ್ಲಾಸಿ ಲುಕ್ಕಲ್ಲಿ ಕೊಟ್ಟಿದ್ದಾರೆ. ತುಂಬ ಕ್ಲಾಸಿಯಾಗಿದೆ ಅಂತ ಹೇಳ್ಬೋದು. ವಿತ್ ನೀವು ನೋಡೋದಾದರೆ ಮಿರರ್ ಟರ್ನ್ ಇಂಡಿಕೇಟರ್ ಮಿರರ್ಸ್ದು ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ವಿತ್ ಆಟೋ ಕ್ಲೋಸ್ ಆ್ಯಂಡ್ ಓಪನ್ ಮಿರರ್ ಬಟನ್ಸ್ ಕೂಡ ಇದೆ, ಮತ್ತು ಲಾಕ್ ಆ್ಯಂಡ್ ಅನ್ಲಾಕು. ಸೊ ನಿಮಗೆ ಇದರಲ್ಲಿ 4 ಗ್ಲಾಸ್ದು ಅಪ್ ಆ್ಯಂಡ್ ಡೌನ್ ಸಿಗುತ್ತೆ. ಬಟ್ ನಿಮಗೆ ಡ್ರೈವರ್ಗೆ ಮಾತ್ರ ಆಟೋ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಸ್ಪೀಕರ್ ನೋಡ್ಬೋದು, ಡೋರಲ್ಲಿ ಇಂಟಿಗ್ರೇಟ್ ಆಗಿದೆ. ಹಾಗೆ ನಿಮ್ಗೆ ಬರೋದಾದ್ರೆ ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಬರುತ್ತೆ, ಮತ್ತು ಹೆಡ್ಲೈಟ್ ಥ್ರೋ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ಮೆಂಟ್ ಬರುತ್ತೆ. ವಿತ್ ನಿಮ್ಗೆ ನೋಡ್ತಾ ಇರ್ಬೋದು ಇಲ್ಲಿ AC ವೆಂಟ್ಸಲ್ಲೂ ಕೂಡ ನಿಮಗೆ ಒಂದು ರೆಡ್ ಸ್ಟ್ರೈಪ್ಸ್ ಕೊಟ್ಟಿದ್ದಾರೆ. ತುಂಬ ಒಂಥರ ಲುಕ್ಕು ಸಖತ್ತಾಗಿದೆ ಅಂತ ಹೇಳ್ಬೋದು. ವಿತ್ ಆಪ್ಷನ್ಸ್ ಕೂಡ ಅಷ್ಟೇ, ನಾಬ್ ಆಪ್ಷನ್ಸು ಅಷ್ಟೇ ಒಂಥರ ಕ್ಲಾಸಿಯಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನೀವು ನೋಡ್ಬೋದು ಇಲ್ಲಿ ಡೋರ್ ವೆಂಟ್ಸ್ಗೆ AC ವೆಂಟ್ಸ್ದು ಬ್ಲೋವರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇಂಟೀರಿಯರಲ್ಲಿ ನೋಡೋದಾದರೆ ನಿಮಗೆ PU ಲೆದರ್ ಸ್ಟೇರಿಂಗ್ ವೀಲ್ ಸಿಗುತ್ತೆ, 3 ಸ್ಪೋಕ್ ಸ್ಟೇರಿಂಗ್ ವೀಲು ವಿತ್ ಹ್ಯುಂಡೈ ಬ್ಯಾಡ್ಜಿಂಗು. ನಿಮಗೆ ಏರ್ ಬ್ಯಾಗು ಕೂಡ ಇಂಟಿಗ್ರೇಟ್ ಆಗಿದೆ ಅಂತ ಹೇಳ್ಬೋದು. ವಿತ್ ನೀವು ನೋಡ್ಬೋದು ವಾಯ್ಸ್ ಅಸಿಸ್ಟ್ ಮೋಡು, ಹಾಗೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನು, ಮತ್ತು ಟ್ರ್ಯಾಕ್ ಸಿಕ್ ಮೋಡು. ವಿತ್ ನಿಮಗೆ ಕಾಲ್ ರಿಸೀವ್ ಮತ್ತು ಕಾಲ್ ಕಟ್ ಬಟನ್ಸು. ಹಾಗೆ ಇಲ್ಲಿ ಆಪ್ಷನ್ಸು ಇಲ್ಲೇನು ನಿಮಗೆ ಡ್ರೈವರ್ ಡಿಸ್ಪ್ಲೇಲಿ ಏನೇನು ಬೇಕೋ ಆಪ್ಷನ್ಸು, ಕರೆಂಟ್ ಟ್ರಿಪ್ದು, ಹಾಗೆ ಯೂಸರ್ ಅಸಿಸ್ಟೆನ್ಸು, ಡ್ರೈವರ್ ಅಸಿಸ್ಟೆನ್ಸು, ಕ್ಲಸ್ಟರ್ದು, ಲೈಟ್ಸು, ಡೋರು, ಕನ್ವೀನ್ಸ್ ಯೂನಿಟ್ಸು, ರಿಸೆಟು, ಆ ಥರ ಏನೇನು ಬೇಕೋ ಅದನ್ನು ನಾವು ಯೂಸ್ ಮಾಡ್ಕೋಬೋದು. ವಿತ್ ನೀವು ನೋಡ್ತಾ ಇರೋದು ಕ್ರೂಸ್ ಕಂಟ್ರೋಲ್ಸ್ ಕೂಡ ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ವಿತ್ ಹಾಗೆ ಡಿಸ್ಪ್ಲೇಲಿ ಬರೋದಾದರೆ ನಿಮಗೆ ಸ್ಪೀಡೋಮೀಟ್ರ್ ಡಿಸ್ಪ್ಲೇಲಿ ಬರೋದಾದರೆ ಲೆಫ್ಟ್ ಸೈಡಲ್ಲಿ ಬಂದು ನಿಮಗೆ ಸ್ಪೀಡೋಮೀಟ್ರದ್ದು ಕೊಡ್ತಾರೆ, ಮತ್ತು ಇದು RPM ಅಲ್ಲಿ ರೈಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ವಿತ್ ಫ್ಯೂಲ್ ಇಂಡಿಕೇಟರ್ ಬಂದು ಇಲ್ಲೇ ಡೌನಲ್ಲಿ ಲೆಫ್ಟ್ ಸೈಡಲ್ಲಿ ವಿತ್ ಎಲ್ಲ ಡಿಜಿಟಲ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇಲ್ಲಿ ಇದು ಹೆಡ್ಲೈಟ್ಸ್ದು ಕಂಟ್ರೋಲ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಲೆಫ್ಟ್ ಸೈಡಲ್ಲಿ ಬಂದು ನಿಮಗೆ ವೈಪರ್ಸ್ದು ಸಿಗುತ್ತೆ. ಹಾಗೆ ನಿಮಗೆ ಇದು ಸ್ಟೇರಿಂಗ್ ವೀಲ್ ಬಂದು ಓನ್ಲಿ ಹೈಟ್ ಅಡ್ಜಸ್ಟೇಬಲ್ ಇರುತ್ತೆ, ರೀಚ್ ಅಡ್ಜಸ್ಟೇಬಲ್ ಇರೋದಿಲ್ಲ ಅಂತ ಹೇಳ್ಬೋದು. ಹಾಗೆ ನಿಮಗೆ ಸೆಂಟ್ರಲ್ ಕಸ್ಟರ್ ಬರೋದಾದರೆ ಇಲ್ಲಿ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ನಿಮಗೆ ಕ್ಲಾಸಿಯಾಗಿ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನೋಡ್ತಾ ಇರ್ಬೋದು ಯಾವ ರೀತಿ ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿದ್ದಾರೆ ಅಂತ. ಡಿಸೈನ್ಸ್ ಅಂತೂ ಕ್ಲಾಸಿಯಾಗಿದೆ ಅಂತ ಹೇಳ್ಬೋದು. ವಿತ್ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು ಸಿಸ್ಟಮ್ದು ನಿಮಗೆ ಕಂಟ್ರೋಲ್ಸ್ ನೋಡೋದಾದರೆ ಮೀಡಿಯಾದು ಮತ್ತು ರೇಡಿಯೋದು ಆಪ್ಷನ್ಸ್ ಎಲ್ಲ ಸಿಗುತ್ತೆ. ಹಾಗೆ ನಿಮಗೆ ಸೆಟಪ್ಪು ಅಷ್ಟೇ ನೋಡ್ತಾ ಇರ್ಬೋದು. ಡಿವೈಸ್ ಕನೆಕ್ಟ್ ನಿಮ್ಗೆ ವೈರ್ ಕನೆಕ್ಟ್ ಮಾಡಿ ಆ್ಯಪಲ್ ಕಾರ್ಪ್ಲೇ ಮತ್ತು ಆ್ಯಂಡ್ರಾಯ್ಡ್ ಆಟೋನು ಕೂಡ ನೀವು ಕನೆಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ನಿಮ್ಗೆ AC ವೆಂಟ್ಸಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ರೆಡ್ ಸ್ಟ್ರೈಪ್ಸಲ್ಲಿ ಯಾವ ರೀತಿ ಎಕ್ಸ್ಟ್ರಾ ಎಡಿಷನ್ಗೆ ನಿಮ್ಗೆ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಇರ್ಬೋದು. ವಿತ್ AC ಕಂಟ್ರೋಲ್ಸಲ್ಲೂ ಅಷ್ಟೇ ನೋಡ್ಬೋದು ಯಾವ ರೀತಿ ಇದೆ ಬ್ಯಾಡ್ಜಿಂಗ್ಸು. ವಿತ್ ನಿಮಗೆ AC ಕಂಟ್ರೋಲ್ಸು ಆಫು ಮತ್ತು ಬ್ಲೋವರ್ಸ್ದು ಸ್ಪೀಡು ಯಾವ ರೀತಿ ಬೇಕು ಅಂತ ಅದೆಲ್ಲ ಕಂಟ್ರೋಲ್ಸ್ ಇಲ್ಲೇ ನಿಮಗೆ ಆಟೋಮೆಟಿಕ್ AC ಕಂಟ್ರೋಲ್ಸ್ ಬರುತ್ತೆ ಅಂತ ಹೇಳ್ಬೋದು. ವಿತ್ ನಿಮಗೆ USB Type-C ಚಾರ್ಜರು ವಿತ್ 12 ವೋಲ್ಟ್ ಸಾಕೆಟು, ಹಾಗೆ USB Type-A ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಲ್ಲಿ ಚಾರ್ಜ್ ಹಾಕ್ಕೊಂಡು ಮೊಬೈಲ್ ಕೂಡ ಇಡ್ಬೋದು, ಅಷ್ಟು ಸ್ಪೇಸ್ ಇದೆ. ನೋಡ್ತಾ ಇರ್ಬೋದು ಮ್ಯಾನ್ಯಲ್ ಸ್ಪೀಡು 5 ಸ್ಪೀಡ್ ಮ್ಯಾನ್ಯಲ್ ಗೇರು. ವಿತ್ ನಿಮಗೆ ನೋಡ್ಬೋದು ರಿವರ್ಸ್ ಕ್ಯಾಮ್ರಾ ಕೂಡ ಯಾವ ರೀತಿ ಕ್ವಾಲಿಟಿ ಇದೆ ಅಂತ ನೋಡ್ತಾ ಇರ್ಬೋದು. ಸಖತ್ತಾಗಿದೆ ಕ್ವಾಲಿಟಿ ಅಂತ ಹೇಳ್ಬೋದು. ವಿತ್ ನಿಮ್ಗೆ ಸೆಂಟ್ರಲ್ ಬಂದರೆ ನಿಮಗೆ 2 ಕಪ್ ಹೋಲ್ಡ್ರು ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಇಲ್ಲಿ ಒಂದು ಸ್ವಲ್ಪ ಏನಾನ ಇಟ್ಕೋಬೋದು ಅಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕ್ ಬರುತ್ತೆ. ಹಾಗೆ ಡೋರ್ ಗ್ಲೋ ಬಿಡೋದಾದರೆ ನೋಡ್ತಾ ಇರ್ಬೋದು ನಿಮಗೆ ಡೋರ್ ಗ್ಲೋ ಸಫಿಷಿಯೆಂಟ್ ಅಂತ ಹೇಳ್ಬೋದು. ವಿತ್ ನಿಮಗೆ ಇಲ್ಲೇನೋ ಸಮ್ ಐಟಮ್ಸ್ಗಳನ್ನ ಇಡೋಕ್ಕೆ ತುಂಬ ಜಾಗ ಸಿಗುತ್ತೆ ಅಂತ ಸ್ವಲ್ಪ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಲೆಫ್ಟ್ ಸೈಡ್ ಬರೋದಾದರೆ ಪ್ಯಾಸೆಂಜರ್ ಸೀಟ್ಗೂ ಅಷ್ಟೇ. ವಿತ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ರೆಡ್ ಸ್ಟ್ರೈಪ್ಸ್ ಕೊಟ್ಟಿದ್ದಾರೆ, ಅದು ಕ್ಲಾಸಿಯಾಗಿ ಲುಕ್ ಕೊಟ್ಟಿದ್ದಾರೆ. ಇವಾಗ ಇದಕ್ಕೆ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಡಿಸೈನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಸ್ಟ್ರೈಪ್ಸು. ಸೀಟಲ್ಲಿ ಲೆದರ್ಸ್ ಅಂತೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಈ ಕೊಟ್ಟಿರೋ ಪ್ರೈಸ್ಗೆ ಇದು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು ನಿಮಗೆ. ವಿತ್ ನೀವು IRVM ನೋಡೋದಾದರೆ ಮ್ಯಾನ್ಯಲ್ ಅಡ್ಜಸ್ಟೇಬಲ್ IRVM ಸಿಗುತ್ತೆ. ಹಾಗೆ ನಿಮ್ಗೆ ಇಲ್ಲಿ ನೋಡ್ಬೋದು ಲೈಟ್ಸ್ ಕಂಟ್ರೋಲ್ಸ್ ಸಿಗುತ್ತೆ. ಹಾಗೆ ನಿಮಗೆ ವ್ಯಾನಿಟಿ ಮಿರರ್ ಕೂಡ ಇಲ್ಲಿ ಪ್ಯಾಸೆಂಜರ್ ಸೈಡ್ ಇರಬೇಕು, ಇವ್ರ ಸೈಡು ವ್ಯಾನಿಟಿ ಮಿರರ್ ಕೂಡ ಸಿಗುತ್ತೆ ನಿಮಗೊಂದು. ಹಾಗೆ ನೋಡ್ಬೋದು ಇಲ್ಲಿ ಸನ್ರೂಫ್ ಕೂಡ ಯಾವ ರೀತಿ ಇದೆ ಅಂತ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಸನ್ರೂಫು ಫುಲ್ ಓಪನ್ ಆಗುತ್ತೆ, ನೋಡಿಕೊಂಡು ಎಲ್ಲನ ಇದು ಮಾಡಿದ್ರೆ ಸನ್ರೂಫ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಕ್ಲೋಸಿಂಗು ಅಷ್ಟೇ. ವಿತ್ ಇದನ್ನು ಮ್ಯಾನ್ಯಲಾಗಿ ಕ್ಲೋಸ್ ಮಾಡಬೇಕಾಗುತ್ತೆ. ಓಪನ್ ಮಾಡಿದ್ರೆ ಮಾತ್ರ ಆಟೋ ಆಗಿ ಓಪನ್ ಆಗುತ್ತೆ.
ಸೊ ನಿಮಗೆ ಸೀಟ್ ಅಡ್ಜಸ್ಟ್ಮೆಂಟ್ ಬರೋದಾದ್ರೆ ನೋಡ್ತಾ ಇರ್ಬೋದು, ನಿಮಗೆ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಸೀಟ್ ಕಂಟ್ರೋಲ್ ಸಿಗುತ್ತೆ. ಹಾಗೆ ನಿಮಗೆ ಸೀಟು ಲೆದರ್ ಅಪಾಲ್ಸ್ಟ್ರಿನೂ ಅಷ್ಟೇ ನೋಡ್ತಾ ಇರ್ಬೋದು. ರೆಡ್ ಸ್ಟಿಚರ್ಸಲ್ಲಿ ಕ್ಲಾಸಿಯಾಗಿರಲಿ ಅಂದ್ಬಿಟ್ಟು ರೆಡ್ ಸ್ಟಿಚರ್ಸ್ ವಿತ್ ಡಾರ್ಕ್ ಬ್ಲೂ ಸೈಡಲ್ಲಿ ಸೀಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದು ಕ್ಲಾಸಿಯಾಗಿ ಲುಕ್ ಕೊಡ್ತಾ ಇದೆ. ಒಳಗಡೆ ಫುಲ್ಲು ಬ್ಲ್ಯಾಕ್ ಇಂಟೀರಿಯರ್ಗೆ ಅದೊಂಥರ ಲುಕ್ಕು ಸೂಪರಾಗಿ ಕೊಡ್ತಿದೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ರಿಯರ್ ಡೋರ್ ಬರೋದಾದ್ರೆ ನೋಡ್ತಾ ಇರ್ಬೋದು, ಇದು ಆರ್ಮ್ರೆಸ್ಟ್ ಕೂಡ ನಿಮಗೆ ಒಂಥರ ಮ್ಯಾಟ್ ಫಿನಿಷಲ್ಲಿ ವಿತ್ ಡಾರ್ಕ್ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಶೈನಿಂಗಲ್ಲಿ ತೀರಾ ಗ್ಲಾಸಿ ಆಗಿಲ್ಲ, ಮ್ಯಾಟ್ ಫಿನಿಷಲ್ಲಿ ವಿತ್ ಶೈನಿಂಗಲ್ಲಿ ಕೊಟ್ಟಿದ್ದಾರೆ. ವಿತ್ ಲಾಕ್ ಆ್ಯಂಡ್ ಅನ್ಲಾಕು ಅಷ್ಟೇ ಡಾರ್ಕ್ ಗ್ರೇ ಕಲರಲ್ಲಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಂಡಿಕೇಟರ್ ಇದು ಸ್ಪೀಕರು ಅಷ್ಟೇ ನೋಡ್ತಾ ಇರ್ಬೋದು ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಹಾಗೆ ನಿಮಗೆ ಬಾಟಲ್ ಹೋಲ್ಡರ್ ಅಷ್ಟೇ, ಬಾಟಲ್ 1 ಲೀಟ್ರ್ ಬಾಟಲ್ ಹೋಲ್ಡರ್ ಸ್ಪೇಸ್ ಇಡ್ಬೋದು, ಅಷ್ಟು ಸ್ಪೇಸ್ ಇದೆ ಅಂತ ಹೇಳ್ಬೋದು. ವಿತ್ ನಿಮಗೆ ಸೀಟ್ಸ್ ನೋಡೋದಾದರೆ ಥೈ ಸಪೋರ್ಟು ಅಷ್ಟೇ ನೋಡ್ತಾ ಇರ್ಬೋದು. ಥೈ ಸಪೋರ್ಟು ಸಫಿಷಿಯೆಂಟ್ ಅಂತ ಹೇಳ್ಬೋದು. ವಿತ್ ಹೆಡ್ ರೂಮ್ ಅಷ್ಟೇ, ನನ್ನ 5.10 ಹೈಟ್ ಇದ್ದೀನಿ, ಆ ಹೈಟು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ವಿತ್ ನಿಮಗೆ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ 2 ಪ್ಯಾಸೆಂಜರ್ಸ್ಗೆ. ಸೆಂಟ್ರ್ ಪ್ಯಾಸೆಂಜರ್ಸ್ಗೆ ನಿಮಗೆ ಅಡ್ಜಸ್ಟಬಲ್ ಹೈಟ್ ಆರ್ಮ್ರೆಸ್ಟ್ ಸಿಗೋದಿಲ್ಲ. ವಿತ್ ನಿಮಗೆ ನೋಡ್ಬೋದು ಸೀಟ್ ಯಾವ ರೀತಿ ಇದೆ ಅಂತ. ಹಾಗೆ ರಿಯರ್ ಎಸಿ ವೆಂಟ್ಸಲ್ಲೂ ಕೂಡ ರಿಯರ್ ಪ್ಯಾಸೆಂಜರ್ಸ್ಗೆ ಎಸಿ ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ವಿತ್ ನೋಡ್ಬೋದು ಇಲ್ಲಿ ರೆಡ್ ಕಲರ್ ಏನಿದೆ ಸ್ಟೈಪ್ಸು ಅದೇ ಥರ ಕೊಟ್ಟಿದ್ದಾರೆ ವಿತ್ ಕಾಂಬಿನೇಷನಲ್ಲಿ. ಹಾಗೆ ನಿಮಗೆ 12 ವೋಲ್ಟ್ಸ್ ಸಾಕೆಟ್ ಸಿಗುತ್ತೆ ಅಂತ ಹೇಳ್ಬೋದು. ವಿತ್ ನಿಮಗೆ ಇಲ್ಲಿ ಡ್ರೈವರ್ ಸೀಟ್ಗೆ ಪಾಕೆಟ್ ಸಿಗೋದಿಲ್ಲ. ಪ್ಯಾಸೆಂಜರ್ ಸೀಟಲ್ಲಿ ಒಂದು ಇದು ಪಾಕೆಟ್ ಸಿಗುತ್ತೆ ಅಂತ ಹೇಳ್ಬೋದು. ಏನಾನ ಐಟಮ್ಸ್ ಇಟ್ಕೊಳ್ಳೋಕ್ಕೆ ನಿಮಗೆ ಸಫಿಷಿಯೆಂಟ್ ಸ್ಪೇಸ್ ಸಿಗುತ್ತೆ ಅಂತ ಹೇಳ್ಬೋದು. ವಿತ್ ನಿಮಗೆ ಸೆಂಟ್ರಲ್ಲೂ ಅಷ್ಟೇ ನೋಡ್ಬೋದು ಲೈಟ್ ಕೊಟ್ಟಿದ್ದಾರೆ. ಹಾಗೆ ಗ್ರ್ಯಾಬ್ ಹ್ಯಾಂಡಲ್ ಕೂಡ ನಿಮಗೆ 2 ಕಡೆ ಪ್ಯಾಸೆಂಜರ್ಸ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇಷ್ಟು ಹೇಳ್ತೀವಿ, ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀವಿ. ಯಾರನ್ನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ವಿತ್ ಇದರಲ್ಲಿ ಚೆನ್ನಾಗಿರೋ ಗಾಡಿ ಬೇಕು ಅಂದರೆ ಇಂಡಿಯನ್ ಪ್ರಿಫರ್ ಮಾಡ್ಬೋದು. ಮತ್ತು ಗಾಡಿನೂ ಅಷ್ಟೇ ಗ್ರೌಂಡ್ ಕ್ಲಿಯರೆನ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ವಿತ್ ನೈಟ್ ಎಡಿಷನಲ್ಲಂತೂ ಲುಕ್ ಅಂತೂ ಕ್ಲಾಸಿಯಾಗಿದೆ ಅಂತ ಹೇಳ್ಬೋದು. ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಡಿಸ್ಪ್ಲೇಲಿ ಹಾಕಿರ್ತೀನಿ, ಅಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಕೊನೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.